ನಾವೆಷ್ಟು ಸೀಕ್ರೆಟ್ ಆಗಿ ಪ್ಲಾನ್ ಮಾಡಿ ರೇಡ್ ಮಾಡಿದ್ರು ಇನ್ಫಾರ್ಮೇಶನ್ ಲೀಕ್ ಆಗಿದೆ. ನಾವೆಷ್ಟು ಜನ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಆದ್ರೂ ನಾವಿಷ್ಟೇ ಜನ ಅಲ್ವಲ್ಲ ಮೇಡಮ್, ಹೊರಗಡೆಯಿಂದ ACP ಲೋಕೇಶ್ ಅವ್ರ ಸಹಾಯ ತಗೊಂಡಿದ್ವಲ್ಲ. ಅವ್ರ ಕಡೆಯಿಂದಾನೇ ಈ ವಿಷಯ ಲೀಕ್ ಆಗಿರ್ಬೋದಲ್ವಾ? ನೀವ್ ಹೇಳ್ತಾರೋದ್ರಲ್ಲೂ ಅರ್ಥ ಇದೆ. ಆದ್ರೆ ಇಂಥ ರೇಡ್ಗಳನ್ನ ನಡೆಸೋಕೆ ನಮ್ಮ ಹತ್ರ ಸಿಬ್ಬಂದಿ ಇಲ್ಲ. ACP ಲೋಕೇಶ್ ಆಗ್ಲಿ ಅಥವಾ ಪೊಲೀಸ್ ಅವ್ರ ಸಹಾಯ ಇಲ್ಲದೆ ನಾವು ಈ ಕೆಲಸಗಳನ್ನ ಮಾಡೋಕ್ ಸಾಧ್ಯನೇ ಇಲ್ಲ. ಅವ್ರ ಸಹಾಯ ತಗೊಳ್ಳೋದು ನಮ್ಗೆ ಅನಿವಾರ್ಯ. ಆದ್ರೆ ಈ ಇನ್ಫಾರ್ಮೇಶನ್ ನನ್ನ ಆಫೀಸಿಂದ, ಅದು ನನ್ನ ಚೇಂಬರ್ ಇಂದ ಹೋಗಿದೆ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಇಂಥ ಕೆಲಸ ನಮ್ಮ ಆಫೀಸಲ್ಲಿ ಯಾರು ಮಾಡ್ಬೋದು? ಮೇಡಮ್, ನಾವು ಈ ಪ್ಲಾನ್ ಡಿಸ್ಕಸ್ ಮಾಡಿದಾಗ ಬರೀ ನಾವು ಆಫೀಸರ್ಸ್ ಮಾತ್ರ ಇದ್ವಿ. ಇಲ್ಲಿ ಕ್ಲರ್ಕ್ಸ್ ಆಗಲಿ ಬೇರೆ ಯಾರೂ ಇರಲಿಲ್ಲ. ಸೊ ಅವ್ರಿಗೆಲ್ಲ ಈ ವಿಷಯ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ. ಇದು ಲೀಕ್ ಆಗಿದ್ರೆ ಸಬ್ ಇನ್ಸ್ಪೆಕ್ಟರ್ ಅಥವಾ ಅವ್ರ ಮೇಲ್ಗಡೆ ಇರೋರೇ ಯಾರು ಮಾಡಿರ್ಬೇಕು. ನೀನು ಹೇಳೋದು ಸರಿ, ಆದರೆ ನಮ್ಮ ಆಫೀಸ್ನಲ್ಲಿ ಇಷ್ಟೊಂದು ಜನ ಇದ್ದಾರೆ, ದ್ರೋಹಿಗಳನ್ನ ಹೆಂಗೆ ಕಂಡುಹಿಡಿಯೋದು? ಮನೋಜ್, ಮೇಘನಾ ಹೇಳ್ತಾ ಇರೋದನ್ನ ಅರ್ಥ ಮಾಡ್ಕೊಳ್ಳಿ. ಈ ಆಫೀಸ್ನಲ್ಲಿರೋ 150 ಜನರನ್ನ ವಿಚಾರಣೆ ಮಾಡುವಷ್ಟು ಸಮಯ ನಮ್ಮ ಹತ್ರ ಇಲ್ಲ. ಹಾಗಾಗಿ ಸಬ್ ಇನ್ಸ್ಪೆಕ್ಟರ್ ಲೆವೆಲ್ನಿಂದ ಮೇಲಿರೋ ಎಲ್ಲಾ ಆಫೀಸರ್ಸ್ ಮೇಲೆ ಕಣ್ಣಿಟ್ರೆ ಸಾಕು. 150 ಜನಕ್ಕಿಂತ 30 ಜನ ಆಫೀಸರ್ಸ್ ಮೇಲೆ ಕಣ್ಣಿಡೋದು ಸುಲಭದ ಕೆಲಸ. ಮೇಡಮ್, ನಮ್ಮ ಆಫೀಸ್ನಲ್ಲಿ ಯಾರೂ ಭಯೋತ್ಪಾದಕರ ಸಿದ್ಧಾಂತನ ಸಪೋರ್ಟ್ ಮಾಡೋದಿಲ್ಲ. ಹಾಗಿದ್ಮೇಲೆ ನಮ್ಮ ಆಫೀಸರ್ಸ್ ಲೆವೆಲಲ್ಲಿ ಈ ವಿಷಯಗಳೆಲ್ಲ ಲೀಕ್ ಆಗ್ತಾ ಇದೆ ಅಂದ್ರೆ ನಮ್ಮಲ್ಲಿ ಯಾರೋ ಒಬ್ರು ಆಫೀಸರು ತೊಂದರೆಯಲ್ಲಿ ಸಿಕ್ಕಾಕೊಂಡಿರ್ಬೇಕು. ಹೆಚ್ಚಿಗೆ ಹಣಕ್ಕಾಗಿ ಈ ಥರ ಮಾಡ್ತಿರ್ಬೋದು ಅಥವಾ ಬ್ಲ್ಯಾಕ್ ಮೇಲ್ಗೆ ಒಳಗಾಗಿರ್ಬೋದು. ಇಷ್ಟು ಬಿಟ್ರೆ ನಮ್ಮ CBIಯಲ್ಲಿ ಈ ದೇಶದ್ರೋಹಿಗಳನ್ನ ಸಪೋರ್ಟ್ ಮಾಡೋರು ಇದ್ದಾರೆ ಅಂತ ನನಗನ್ಸಲ್ಲ. ಮೇಡಮ್, ಹೊಟ್ಟೆ ಕಿಚ್ಚಿಂದ ಈ ಕೆಲಸ ಮಾಡಿರ್ಬೋದಲ್ವಾ? ಹೆಸರು ನಂದೇ ಆಗಿರುತ್ತೆ. ನಾನು ಹೇಳಿದ್ದು ಕೆಲಸದ ಒತ್ತಡ ಅಲ್ಲ. ಹಾಗೆ ನೋಡಿದ್ರೆ ನಾವೆಲ್ಲರೂ ಒತ್ತಡದಲ್ಲೇ ಇದ್ದೀವಿ. ನೀವು ಇದ್ರ ಬಗ್ಗೆ ವಿಚಾರಣೆ ಮಾಡಿ, ಬೇರೆ ಏನೇನ್ ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತೀನಿ. ಆದ್ರೆ ನಾವು ಏನೇ ಮಾಡಿದ್ರು ಈ ಕೇಸ್ ಎಲ್ಲಿ ಪ್ರಾರಂಭ ಆಯ್ತೋ ಇನ್ನ ಅಲ್ಲೇ ನಿಂತಿದೆ. ಐ ಡೋಂಟ್ ನೋ, ಆ ಕನ್ನಡಕ ಹಾಕೊಂಡು ಟೆರರಿಸ್ಟು ಹಾಗ ಒಂದು ಗುಂಪು ನಮ್ಮಿಂದ ತಪ್ಪಿಸ್ಕೊತಾನೆ ಇದ್ದಾರೆ. ಎನಿವೆ ಮನೋಜ್, ನಿನ್ನೆ ರಾಮದಾಸ್ ರೇಡ್ ಮಾಡಿದ ಮನೆ ಓನರ್ ಶಾಮಣ್ಣ ಅವ್ರ ವಿಚಾರಣೆ ನಡೆಸಿದ್ರ? ಮೇಡಮ್, ಅವನನ್ನು ಹೇಳ್ಕೊಂಡು ಬರೋದಕ್ಕೆ ರಾಮದಾಸ್ ಹೋಗಿದ್ದಾರೆ. ಇನ್ನೇನು ಬಂದ್ಬಿಡ್ಬೋದು. ರಾಮದಾಸ್ ಬಂದಿದ ತಕ್ಷಣ ನನಗೆ ತಿಳಿಸಿ, ನಾನೇ ಪರ್ಸನಲ್ ಆಗಿ ವಿಚಾರಣೆ ಮಾಡ್ತೀನಿ. ಆಗ್ಲಾದ್ರೂ ಈ ಕೇಸ್ ಮುಂದೆ ಹೋಗುತ್ತಾ ನೋಡೋಣ. ಎಸ್ ಮೇಡಮ್. ಆಮೇಲೆ ನಾವು ವಿಧಾನಸೌಧದಿಂದ ತರಿಸಿದಂತ ಅಸೆಂಬ್ಲಿ ರಿಜಿಸ್ಟರ್ ಕಾಪೀಸ್ನ ತಗೊಂಡ್ ಬನ್ನಿ. ನಾವು ಅನುಮಾನ ಪಟ್ಟಂತ 14 ಜನರಲ್ಲಿ ಈಗಾಗಲೇ 6 ಹೆಸರನ್ನ ತೆಗೆದಾಯ್ತು. ಇನ್ನು ಮಿಕ್ಕಿದ್ದು 8 ಜನರಲ್ಲಿ ಎಷ್ಟು ಹೆಸರನ್ನ ನಾವು ತೆಗಿಬೋದು ನೋಡೋಣ. ಆ ಫೈಲ್ಸ್ ಎಲ್ಲ ತಗೊಂಡ್ ಬನ್ನಿ. ಓಕೆ, ಐ ಹೋಪ್ ಅಟ್ ಲೀಸ್ಟ್ ದಿಸ್ ವೇ ವಿಲ್ ಗೆಟ್ ಕ್ಲೋಸರ್ ಟು ಹಾವು. ಸದಾನಂದ ರಾಯರೇ, ಇಲ್ಲಿ ನಿಮ್ಮನ್ನು ಕರೆಸಿರೋ ಉದ್ದೇಶ ನಿಮ್ಮ ಹತ್ರ ಇಂಪಾರ್ಟೆಂಟ್ ಒಂದು ವಿಚಾರ ಮಾತಾಡೋಣ ಅಂತ. ಆ ವಿಷಯ ನನ್ನ ಮಗನ ಬಿಡಿಸೋ ವಿಷಯ ಅಂತಾನೆ ನಾನು ತಿಳ್ಕೊಂಡು. ಹೌದು, ನಿಮ್ಮ ಮಗನ್ ರಿಲೀಸ್ ಮಾಡೋಣ ಅಂತ. ಆದ್ರೆ ನಾವು ಅನ್ಕೊಂಡಿದ್ದ ಹಾಗೆ ಅದಷ್ಟು ಸುಲಭವಾದ ಕೆಲಸ ಅಲ್ಲ ರೀ. ಯಾಕೆ? ದುಡ್ಡು ಬೇಕಾ? ಎಷ್ಟು ಬೇಕು? ಎಷ್ಟು ಖರ್ಚಾಗುತ್ತೆ? ಎಷ್ಟು ಕೋಟಿ ಖರ್ಚಾಗುತ್ತೆ? ನಿಮ್ಮ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ನನ್ನ ಮಗನ್ ಬಿಡಿಸೋಕ್ಕಾಗಲ್ಲ ಅಂತಂದ್ರೆ ದುಡ್ಡು ಬಿಸಾಕೋಣ. ಪರವಾಗಿಲ್ಲ ರೀ, ನೀವು ಬಹಳ ಸ್ಮಾರ್ಟು.
ನನಗಿಂತ ಹೆಚ್ಚಿಗೆ ನಿಮ್ಮ ಹತ್ರನೇ ದುಡ್ಡಿರೋ ಹಾಗಿದೆ. ರೇ, ಈಗ ನಾನು ಮಾತಾಡ್ತೀನಿ, ನೀವು ಕೇಳ್ರಿ. ಆ ಹೈಟೆಕ್ ಮಸಾಜ್ ಪಾರ್ಲರ್ನ CBIನವರು ಯಾಕೆ ರೈಡ್ ಮಾಡಿದ್ರು? ಅದು ಪೊಲೀಸ್ ಮಾಡೋ ಕೆಲಸ ತಾನೆ. ಅವ್ರಿಗೇನು ಬುದ್ಧಿಗಿದ್ದಿ ಇಲ್ವಾ? ಅಲ್ಲ, ನೀವೇನು ಮಾತಾಡ್ತಾ ಇದ್ದೀರಿ ನನಗೆ ಅರ್ಥ ಆಗ್ತಾ ಇಲ್ಲ. ರೀ, ಶೇಖರ್ ಅಂಡ್ ಸ್ವಾಮಿ ಅನ್ನೋ ಬಿಲ್ಡರ್ಸ್ ಹೆಸರನ್ನ ನೀವು ಕೇಳಿದ್ರೇನ್ರಿ? ನಿಮ್ಮ ಮಗ ಆ ಸ್ವಾಮಿ ಜೊತೆ ಸೇರ್ಕೊಂಡು ಹೊಸದಾಗಿ ಬಿಸ್ನೆಸ್ ಶುರು ಮಾಡಿದ್ದಾನೆ. ದೇವನಹಳ್ಳಿಲಿ ಲ್ಯಾಂಡು ಖರೀದಿ ಮಾಡ್ತಾ ಇದ್ದಾರೆ. ನೋನು ನಂಬಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಅವನಿಗೆ ಸ್ವಂತ ಇನ್ಕಮ್ಮೇ ಇಲ್ಲ ಅಂದಮೇಲೆ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಆದರೂ ಹೇಗೆ ಮಾಡ್ತಾನೆ? ಅವ್ನು ನಿಯತ್ತಾಗಿ ಬಿಸ್ನೆಸ್ ಮಾಡಿದ್ರೆ ನಾನು ನೀವು ಬೇಕಾದಷ್ಟು ಹೆಲ್ಪ್ ಮಾಡ್ಬೋದಿತ್ತು. ಅವನು 420 ಅಂತ ಗೊತ್ತಿದ್ದು ಅವನ ಜೊತೆ ಬಿಸ್ನೆಸ್ ಮಾಡ್ತಿದ್ದಾನಲ್ಲ ನಿಮ್ಮ ಮಗ. ಆ ಸ್ವಾಮಿ ಹತ್ರ ಮಸಾಜ್ ಪಾರ್ಲರ್ ಇದೆ, ಹಾಗೆ ಎಸ್ಕಾರ್ಟ್ ಸರ್ವಿಸು ಇದೆ. ನಿಮ್ಮ ಮಗನ್ನ ಅವನು ಪಾರ್ಟ್ನರ್ ಮಾಡ್ಕೊಂಡಿರೋ ಉದ್ದೇಶ ಏನು ಅಂದರೆ ನಮ್ಮಿಬ್ಬರನ್ನ ಎಕ್ಸ್ಪ್ಲಾಯ್ಟ್ ಮಾಡೋಕ್ಕೆ. ಅದಕ್ಕೆ 7.5 ಕೋಟಿ ಲೋನು ಸ್ಯಾಂಕ್ಷನ್ ಮಾಡ್ಕೊಂಡು. ಅಲ್ಲ, ಬ್ಯಾಂಕ್ ಹೇಗ್ರಿ ಮೋಸ ಹೋಯಿತು? ದಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಯಾಕ್ರಿ ಮಾಡಲಿಲ್ಲ ಅವರು? ರೀ, ಆ ಸ್ವಾಮಿ ಸಾಧಾರಣ ವ್ಯಕ್ತಿ ಅಲ್ಲ ರೀ. ಬ್ಯಾಂಕ್ ಮ್ಯಾನೇಜರ್ನೆಲ್ಲ ಒಳಗೆ ಹಾಕೊಂಡು ತನ್ನ ಲೋನ್ ಅಪ್ಲಿಕೇಶನ್ಸ್ನೆಲ್ಲ ಸ್ಯಾಂಕ್ಷನ್ ಮಾಡ್ಕೊಂಡ. ದುಡ್ಡು ಕಟ್ಟದೆ ವೆರಿಫಿಕೇಶನ್ಸ್ಗೆ ಅಂತ ಬಂದಾಗ ಈ ಡಾಕ್ಯುಮೆಂಟ್ಸ್ ಎಲ್ಲ ಫ್ರಾಡ್ ಅಂತ ಗೊತ್ತಾಯ್ತು. ಆಗಲೇ CBIನವ್ರು ಬಂದಿದ್ದು. ಈ ಸೆಕ್ಸ್ ಸ್ಕ್ಯಾಂಡಲ್ಲು ಅದೆಲ್ಲ ಏನೂ ಇಲ್ಲ ರೀ. ನಿಮ್ಮ ಮಗ ಸಿಕ್ಕಾಕೊಂಡಿರೋದು ಇದೇ ಕೇಸ್ನಲ್ಲಿ. ಅದರಿಂದನೇ ನಮಗೆ ತೊಂದರೆ ಆಗಿರೋದು. ಹೆಣ್ಣು ಹೆಂಡ ಇದನ್ನೆಲ್ಲ ಮುಂದಿಟ್ಕೊಂಡು ನಿಮ್ಮ ಮಗನ್ ಚೆನ್ನಾಗಿ ಬಲೆ ಹಾಕೊಂಡಿದ್ದಾನೆ ಆ ಸ್ವಾಮಿ. ಆ ಬ್ಯಾಂಕಿಗೆ ಅದೇನು ದುಡ್ಡು ಕಟ್ಟಬೇಕು ಅದನ್ನು ನಾನು ಕಟ್ತೀನಿ. ಮುಂಚೆ ನನ್ನ ಮಗ ಆ ಕೇಸಿಂದ ಹೊರಗೆ ಬರಲಿ, ಆಮೇಲೆ ನೋಡ್ಕೋತೀನಿ ಆ ಸ್ವಾಮಿ. ರೀ, ನಾನು ಅದನ್ನೇ ಹೇಳ್ತಾ ಇರೋದ್ರಿ. ನನಗೆ ಸ್ವಲ್ಪ ಟೈಮ್ ಕೊಡಿ ಯೋಚನೆ ಮಾಡಕ್ಕೆ. ಹೇಗಿದೆ ಹೊಸ ಜಾಗ? ಸೂಪರ್ ಆಗಿದೆ. ನನಗೆ ಅನ್ಸುತ್ತೆ ಇದರಿಗಿಂತ ಸೇಫ್ ಪ್ಲೇಸು ಬೇರೆ ಸಿಗಲ್ಲ ಅಂತ. ಜಾವೇದ್ಗೆ ಆ ಜಾಗ ತೋರಿಸ್ಬಾರ್ದಿತ್ತು. ತೋರಿಸಿ ದೊಡ್ಡ ತಪ್ಪು ಮಾಡಿದ್ವಿ. ಇದರಿಂದ ನಾವು ಕಲ್ತಿರೋ ಪಾಠ ಏನು ಅಂದರೆ ಪ್ರಾಣ ಇರೋವರೆಗೂ ಯಾರನ್ನೂ ನಂಬಾರ್ದು ಅನ್ನೋದು. ಹೌದು ಕೇಕೆ, ಆ ಜಾವೇದ್ನ CBI ಅವರು ಹೇಗೆ ತಲಾಶ್ ಮಾಡಿದ್ರು ಅಂತ ನನಗಿನ್ನೂ ಅರ್ಥ ಆಗಿಲ್ಲ. ನಾನು ಅವನ ಮೇಲೆ ತುಂಬ ಭರವಸೆ ಇಟ್ಟಿದ್ದೆ. ಸುಲ್ತಾನ್, ಅವನ ಸುಳಿವು ಹೇಗೆ ಸಿಕ್ತು, ಅವನ್ನ ಹೇಗೆ ಟ್ರ್ಯಾಪ್ ಮಾಡಿದ್ರು ಅಂತ ನನಗೆ ಚೆನ್ನಾಗಿ ಗೊತ್ತು. ಕೇಕೆ, ಈ ವಿಷಯ ಮುಂಚೆನೇ ಗೊತ್ತಿತ್ತಾ? ಮತ್ತೆ ಯಾಕೆ ಹೇಳಿಲ್ಲ? ದೀಪಕ್, ಕೆಲವು ವಿಷಯಗಳನ್ನ ತಿಳ್ಕೊಳ್ದೇ ಇದ್ರೆ ಭಾಳ ಒಳ್ಳೇದು. ಹೆಚ್ಚಿಗೆ ತಿಳ್ಕೊಂಡ್ರೆ ಏಜಾಸ್ ಜಾವೇದ್ಗಾದ ಗತಿ ನಿಂದಾಗುತ್ತೆ. ನೋಡಿ, ನನಗೆ ನಿಮ್ಮ 3 ಜನ ಕಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಇಲ್ಲ ಕೇಕೆ, ಜಾವೇದ್ಗೆ ಈ ಫೀಲ್ಡಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇತ್ತು.
ಅವನು ಯಾವತ್ತೂ ಅವನು ಮಾಡಿದ ಕೆಲಸದ ಬಗ್ಗೆ ನಿಶಾನ ಬಿಟ್ಟು ಬಂದವನಲ್ವೇ ಅಲ್ಲ. ಆದರೂ CBI ಅವರು ಅವನನ್ನು ಹೆಂಗ್ ಟ್ರ್ಯಾಪ್ ಮಾಡಿದ್ರು? ನಾವು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ವಿ. ಸುಲ್ತಾನ್, ಜಾವೇದ್ ತುಂಬ ಒಳ್ಳೆಯವನು. ಇದರಲ್ಲಿ ಅವನದೇನು ತಪ್ಪಿಲ್ಲ. ಅವನು ತಪ್ಪಿದ್ದು ಅವನು ಕುಡಿಯೋ ಚಟದಲ್ಲಿ. ಅವನು ಯಾವಾಗಲೂ ಫ್ರೆಂಡ್ಸ್ ಜೊತೆ ಬಾರ್ಗೆ ಹೋಗ್ತಿದ್ದ. ಅವರಲ್ಲಿ ಯಾರೋ ಒಬ್ಬರು CBIನವ್ರಿಗೆ ಹಿಂಟ್ ಕೊಟ್ಟಿದ್ದಾರೆ. ನನಗೆ ಅರ್ಥ ಆಗ್ತಾ ಇಲ್ಲ. ತುಂಬ ಕನ್ಫ್ಯೂಸ್ ಮಾಡ್ತಾ ಇದೆಯಾ? ಅದೇನು ಅಂತ ಖುಲ್ಲಂಖುಲ್ಲ ಹೇಳು. ಹೇಳ್ತೀನಿ, ಅರ್ಥ ಆಗುವಾಗ ಹೇಳ್ತೀನಿ. ಜಾವೇದ್ ಏನು ತಪ್ಪು ಮಾಡಿದ ಅಂತ. ಅವನು ಮಾಡಿರೋ ಮೊದಲೇ ತಪ್ಪು ಆ ವಾರ್ಡ್ ಬಾಯ್ಗೆ ದುಡ್ಡು ಕೊಟ್ಟಿದ್ದು. ಎರಡನೇದು, ಆ ACPಗೆ ವೀಲ್ ಚೇರ್ಲಿ ಹೊಡೆದಿದ್ದು. ಇಷ್ಟೇ. ಅವು ಎರಡರ ಮೇಲೂ ಅವನು ಫಿಂಗರ್ ಪ್ರಿಂಟ್ ಸಿಕ್ಕಿರುತ್ತೆ. ವಿದ್ಯಾಗೆ ಇಷ್ಟೇ ಸಾಕು. ಅದನ್ನೇ ಆಧಾರವಾಗಿ ಇಟ್ಕೊಂಡು ಜಾವೇದ್ ಇರೋ ಜಾಗನ ಪತ್ತೆ ಹಚ್ಚಿದಾಗ, ಅಂದರೆ ನಾವಿರೋ ಜಾಗನ, ಅದು ಅವಳಿಗೆ ಸುಲಭವಾಗಿ ಸಿಕ್ಕಿರುತ್ತೆ. ನಿನ್ನೆವರೆಗೂ ಆ ಮನೆ ಆಯಿತು, ಇವತ್ತು ಇಲ್ಲಿ. ಒಳ್ಳೆ ಆದಿವಾಸಿಗಳ ಥರ ದಿನಕ್ಕೂ ನನ್ನ ಜಾಗನ ಬದಲಾಯಿಸ್ತಾ ಇದ್ದೀವಿ. ನಾಳೆ ಯಾವ ಮನೆನೋ ಏನೋ. ಅದಕ್ಕೂ ವ್ಯವಸ್ಥೆ ಮಾಡಿದ್ದೀವಿ. ನಿನಗೆ ಹಳೆ ಏರ್ಪೋರ್ಟ್ ರೋಡ್ ಗೊತ್ತಾ? ಗೊತ್ತು. ಯಾಕೆ? ಆ ರೋಡಲ್ಲಿ ಒಂದು ಹೋಟ್ಲಿದೆ, ಲೀಲಾ ಪ್ಯಾಲೇಸ್ ಅಂತ. ನಾಳೆಯಿಂದ ನಾವೆಲ್ಲರೂ ಅಲ್ಲೇ ಇರ್ತೀವಿ. ಆದರೆ ನಿನಗೆ ಇಷ್ಟ ಆದರೆ ಮಾತ್ರ. ನೋಡಿ, ಆ ಮನೆ ವಿಷಯ ಬಿಟ್ಬಿಡಿ. ಆ ಜಾವೇದ್ ತಪ್ಪು ಮಾಡಿದ ಹಾಗೆ ನಾವೊಂದು ತಪ್ಪು ಮಾಡಿ ಬಂದಿದ್ದೀವಿ. ಆ ಮನೆಯಲ್ಲಿ ಒಂದು ಕ್ಲೂ ಬಿಟ್ಟಿದ್ವಿ. ಆ ಮನೆ ಓನರ್ ಹತ್ರ ಮಾತಾಡಿ ಅಡ್ವಾನ್ಸ್ ಮಾಡಿ ಬಂದಿದ್ದು ಯಾರು? ಕೂಲ್. ಆ ವಿಷಯ ನನಗೆ ಬಿಡು. ಈ ಅಡ್ರೆಸ್ ಇಲ್ಲದೆ ಹೇಳ್ತೀಯಾ? ಏನಿವತ್ತು ಮುದ್ಕನ್ ಮನೆ ಅಡ್ರೆಸ್ಗೆ ಇಷ್ಟೊಂದು ಡಿಮ್ಯಾಂಡು? ತಲೆ ಎಲ್ಲ ಮಾತಾಡ, ಅಡ್ರೆಸ್ ಹೇಳ. ಈ ಅಡ್ರೆಸ್ ಕೇಳ್ಕೊಂಡು ಬರ್ತಾರೆ ಅವರು, ನೀವು ಎರಡನೇ ಅವರು. ಅದಕ್ಕೆ ನಾವು ವಿಶೇಷ ಇರಬೇಕು ಅನ್ಕೊಂಡು ಕೇಳಿದೆ. ಬೆಂಗಳೂರಿನಲ್ಲಿ ಮನೆ ಅಡ್ರೆಸ್ ಕಂಡುಹಿಡಿಯೋದು ಅಂದ್ರೆ ಏನು ಅಷ್ಟು ಸುಲಭನಾ? ಸರ್, ಆ ಮುದ್ಕರ್ ಹೆಂಡತಿ ಸತ್ತೋಗಿ 7 ವರ್ಷ ಆಯ್ತು ಸರ್. ಅವನ ಮಕ್ಕಳು ಮನೆ ಬಿಟ್ಟು ಹೊಟ್ಟೋಗಿದ್ದಾರೆ. ಅವನ ಆಚೆ ಬರೋದು ಏನಿದ್ರು ಸಾಮಾನು ತರಕ್ಕೆ, ಇಲ್ಲವರೆ ಆಸ್ಪತ್ರೆಗೆ ಹೋಗೋಕೆ. ಅವ್ನಿಗೆ ಯಾರು ಸ್ನೇಹಿತರಿಲ್ಲ ಸರ್. ಅದೆಲ್ಲ ನಿನಗೆ ಬೇಡ. ಕೇಳಿದಷ್ಟಕ್ಕೆ ಉತ್ತರ ಕೊಡು. ಆ ಮುದ್ಕನ್ ಕೇಳ್ಕೊಂಡು ಎಷ್ಟು ಜನ ಬಂದಿದ್ರು? ಎಷ್ಟೊತ್ತಿಗೆ ಬಂದಿದ್ರು? ಏನ್ ಸರ್, ನನ್ನ ಅಂಗಡಿ ಮುಂದೆ ನಿಂತು ನನಗೆ ಧಮ್ಕಿನಾ? ಹೆಚ್ಚಿಗೆ ಮಾತಾಡಿದ್ರೆ ಪೊಲೀಸ್ ಕರೆಸ್ಬೇಕಾಗತ್ತೆ. ಪೊಲೀಸ್ ಕರೆಸ್ತೀಯ? ಕೇಳಿದಕ್ಕೆ ಸರಿಯಾಗಿ ಉತ್ತರ ಕೊಡ್ಲಿಲ್ಲ ಅಂದ್ರೆ ಒಳಗೆ ಹಾಕ್ಬಿಡ್ತೀನಿ ನನ್ನ ಮಗ. ಸರ್ ಅಡ್ರೆಸ್ ಕೇಳ್ಕೊಂಡು ಬಂದ್ರು ಸರ್. ಹೇಳ್ದೆ ತಪ್ಪ? ಎಷ್ಟೊತ್ತಾಯ್ತು ಅವ್ರ ಅಡ್ರೆಸ್ ಕೇಳ್ಕೊಂಡ್ಬಂದು? ಏನೊಂದು 15 ನಿಮಿಷ ಆಗಿರ್ಬೋದು ಅಷ್ಟೇ ಸರ್. ಎಲ್ಲಿ ಹೇಳು ಆ ಮುದ್ಕನ್ ಮನೆ? ಸರ್ ಹಿಂಗೆ ಸೀದಾ ಹೋಗಿ ಎಡಗಡೆ ತಿರ್ಕೊಂಡ್ರೆ 3ನೇ ಮನೆ ಸರ್. ಮೇಡಮ್, ನಾನು ಇಲ್ಲಿ ಬಂದು ಲೇಟ್ ಆಯ್ತು ಅನ್ಸುತ್ತೆ. ನಾನು ಇಲ್ಲಿ ಬರೋದು ಮುಂಚೆನೆ ಆ ಮುದ್ಕನ್ ಮನೆ ಒಳಗಡೆ ಯಾರೋ ಹೋಗಿದ್ದಾರೆ. ನಾನು ಈಗಲೇ ಆ ಮುದ್ಕನ್ ಮನೆ ಒಳಗಡೆ ನುಗ್ತೀನಿ ಮೇಡಮ್. ಆ ಮುದ್ಕನ್ ಕಾಪಾಡ್ಬೋದು. ಸ್ಟಾಪ್. ನೀವು ಆ ಮನೆ ಒಳಗೆ ಹೋಗ್ಬೇಡಿ.
ಈಗಾಗಲೇ ಅವ್ರ ಮನೆ ಒಳಗೆ ಹೋಗಿದ್ದಾರೆ ಅಂದ್ರೆ ಆ ಮನೆ ಓನರ್ನ ನಾವು ಕಾಪಾಡೋಕೆ ಸಾಧ್ಯನೇ ಇಲ್ಲ. ಅದ್ರ ಬದಲು ಅವ್ರು ಹೊರಗೆ ಬಂದಾಗ ಅವ್ರನ್ನ ಫಾಲೋ ಮಾಡಿ. ದಿಸ್ ಇಸ್ ಅನ್ ಆರ್ಡರ್. ನಾವೇ ಆ ಮನೆ ಓನರ್ನ ಕೊಲ್ಲಕ್ ಬಿಟ್ಟಂಗಾಗುತ್ತೆ. ರಾಮದಾಸ್, ಸುಮ್ಮನೆ ವಾದ ಮಾಡಬೇಡಿ, ನಾನು ಹೇಳಿದಷ್ಟು ಕೇಳಿ. ಆ ಮನೆ ಓನರ್ನ ಕಾಪಾಡೋಕೆ ನಮಗಿನ್ ಯಾವ ದಾರಿನೂ ಮಿಕ್ಕಿಲ್ಲ. ಅದ್ರ ಬದಲು ಅವ್ರು ಹೊರಗೆ ಬಂದಾಗ ಅವ್ರನ್ನ ಫಾಲೋ ಮಾಡಿ. ಕೀಪ್ ಇನ್ ಟಚ್ ವಿತ್ ಮೀ. ನಾನು ಬೇಗ ಬಂದು ನಿಮಗೆ ಜಾಯ್ನ್ ಆಗ್ತೀನಿ. ಓಕೆ ಮೇಡಮ್. ಓಕೆ.